ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಿಮದನು ವ್ಲಾಗ್ಸ್. ನಾನು ಡ್ಯೂಟಿ ಮುಗಿಸ್ಕೊಂಡು ನನ್ನ ಪುಟಿಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಪ್ರತಿದಿನ ಅವಳು ಡೇ ಕೇರ್ ಹತ್ರ ಬರ್ತೀನಿ. ಸೊ ಇದೇ ನೋಡಿ ವರಹ ಡೇ ಕೇರ್. ಇಲ್ಲಿ ಅವಳನ್ನು ಸೇರಿಸಿರೋದು. ಮಾರ್ನಿಂಗ್ 7ಗೆ ಹೋದರೆ ಅವಳು ಈವ್ನಿಂಗ್ 5 o'clockವರೆಗೂ ಅಲ್ಲೇ ಇರ್ತಾಳೆ. ಸೊ ನೋಡಿ ಬರ್ತಾ ಇದ್ದಾಳೆ ಇವಾಗ. ಅವಳ ಮಮ್ಮಿ ಅವಳನ್ನ ಕರ್ಕೊಂಬರೋಕ್ಕೆ ಅಂತ ಒಳಗಡೆ ಹೋಗಿದ್ರು. ಸೊ ಇವಾಗ ಬಂದಳು. ಹಾಯ್ ಅಂತ ಹೇಳಿದೆ, ಆದರೂ ಅವಳು ಹೇಳಲಿಲ್ಲ. ಇವಾಗ ಬೈಕ್ ಹತ್ತಿಸ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ವಿ. ಸೊ ಡೇ ಕೇರಲ್ಲಿ ಟೀಚರ್ಸು ಅವ್ರು ಏನೇನು ಹೇಳಿರ್ತಾರೋ, ಅವ್ರ ಜೊತೆ ಏನೇನು ಹೇಳಿರ್ತಾರೋ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬೈಕ್ ಪಾರ್ಕ್ ಮಾಡಿ, ಸೊ ಇವಾಗ ನಾವು ಮೇಲುಗಡೆ 4th ಫ್ಲೋರಲ್ಲಿರೋದ್ರಿಂದ ಮೇಲುಗಡೆ ಹತ್ಕೊಂಡು ಹೋಗ್ಬೇಕಲ್ಲ. ಅವಳು ಪ್ರತಿ ದಿನ ಡೇ ಕೇರಿಂದ ಬಂದ ತಕ್ಷಣ ಗಾಡಿ ಪಾರ್ಕ್ ಮಾಡಿದ ತಕ್ಷಣ ಪಪ್ಪ ನನ್ನ ಎತ್ಕೊಳ್ಳಿ, ನನಗೆ ಹತ್ತಕ್ಕಾಗಲ್ಲ ಅಂತಂದ್ಬಿಟ್ಟು ಹಠ ಮಾಡ್ತಾಳೆ. ಸೊ ಆದರೂ ಕೂಡ ಇಲ್ಲಮ್ಮ ಹತ್ತು ನೀನು ಅಂತ ಹೇಳಿ ಎಕ್ಸಸೈಸ್ ಆಗುತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಪೂಸಿ ಹೊಡೆದು ಸೊ ಒಂದು 10 ಮೆಟ್ಲು ಹತ್ಸೋಕ್ಕೆ ಟ್ರೈ ಮಾಡಿದ್ವಿ. ಹತ್ತಲ್ಲ ಪಪ್ಪ ಹಾಗೆ ಹೀಗೆ ಅಂತಂದ್ಬಿಟ್ಟು ಹಠ ಮಾಡಿ ನನ್ನನ್ನು ಹಿಂದೆಗಡೆನೇ ಬಿಟ್ಕೊಂಡು, ನನಗೂ ಹತ್ತಕ್ಕೆ ಬಿಡ್ತಾಯಿಲ್ಲ, ಅವಳು ಹತ್ತುತ್ತಾ ಇರಲಿಲ್ಲ. ಆಮೇಲೆ ಇಲ್ಲ ಅದನ್ನು ಕೊಡಿಸ್ತೀನಿ ತಿನ್ನೋಕ್ಕೆ, ಇದನ್ನು ಕೊಡ್ತೀನಿ ತಿನ್ನೋಕ್ಕೆ ಅಂತ ಹೇಳಿ ಏನೇನೋ ಪೂಸಿ ಹೊಡೆದು ಅವಳನ್ನ ಒಂದು 10 ಮೆಟ್ಲು ಅವಳು ಹತ್ಕೊಂಡು ಬಂದಳು. ಆಮೇಲೆ ನಾನು ಅವಳನ್ನ ಫಾಲೋ ಮಾಡ್ಕೊಂಡು ಹತ್ತುತ್ತಾ ಇದ್ದಾರೆ ಇಲ್ಲ ಅಂತ ನೋಡ್ಕೊತಾ ಬರ್ತಾ ಇದ್ದೆ, ಅವಳ ಹಿಂದೆ ಹೋಗ್ತಾ ಇದ್ದೆ. ಸೊ ಆಮೇಲೆ ಲಾಸ್ಟಲ್ಲೂ ಕೂಡ ಆಮೇಲೆ ನನ್ನ ಎತ್ಕೊಳ್ಳಲ್ಲ ನೀವು ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಎತ್ಕೊಂಡು ಫೈನಲಿ ಮನೆಗೆ ಅವಳನ್ನ ಕರ್ಕೊಂಡು ಬಂದ್ವಿ. ನೋಡಿ ಬಂದ ತಕ್ಷಣವೇ ತೀಟೆ ಮಾಡ್ತಾಳೆ, ಹಂಗೆ ಹಿಂಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತೀಟೆ ಮಾಡ್ತಾಯಿದ್ಲು. ಆಮೇಲೆ ಮನೆಯವ್ರ ಹತ್ರ ಬಂದಮೇಲೆ ಶೂ ಎಲ್ಲ ಬಿಚ್ಚಬೇಕಲ್ವ, ಅವಳು ಶೂ ಎಲ್ಲ ಬಿಚ್ಚಲ್ಲ, ನಾನೇ ಬಿಚ್ಚಿಬಿಟ್ಟು ಡೈರೆಕ್ಟ್ ವಾಶ್ರೂಮ್ಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ವಿಭೂತಿ ಎಲ್ಲ ಹಣೆಗೆ ಹಚ್ಕೊಂಡು ಕೂತ್ಕೊಂಡು ಆಮೇಲೆ ಪಪ್ಪ ನನಗೇನಾದರೂ ತಿನ್ನೋಕ್ಕೆ ಕೊಡಿ ಪಪ್ಪ, ಸ್ನ್ಯಾಕ್ಸಾ ಅಂತ ಅಂದ್ಬಿಟ್ಟು ಕೇಳಿದ್ಲು. ಸೊ ಪ್ರತಿದಿನ ಬಂದಮೇಲೆ ಅವಳು ನಮ್ಮ ಬೆಳಗ್ಗಿಂದ ಸಂಜೆ ತನಕ ಡೇ ಕೇರಲ್ಲೇ ಇರ್ತಾರಲ್ಲ, ಸೊ ಹಂಗಾಗಿ ನಾವು ಏನಾದರೂ ತಿನ್ನೋಸೋ ಅಭ್ಯಾಸ ಮಾಡಿಸಿದ್ದೀವಿ. ಅವಳು ಬಂದ ತಕ್ಷಣ ಸ್ನ್ಯಾಕ್ಸ್ ಕೇಳಿದ್ಲು. ಬಿಸ್ಕೆಟ್ ಇತ್ತು, ಹಂಗಾಗಿ ಬಿಸ್ಕೆಟ್ನ ಹಾಕಿ ಕೊಟ್ಟೆ. ಸೊ ಬಿಸ್ಕೆಟ್ ಅವಳು ತಿಂತಾಳೆ. ಪ್ರತಿದಿನ ಅಷ್ಟೇ ಬಿಸ್ಕೆಟ್ ಇದ್ದರೆ ಬಿಸ್ಕೆಟು ಅಥವಾ ಬೇರೆ ಏನಾರು ಇದ್ದರೆ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಆಟ ಆಡ್ಸೋಕ್ಕೆ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬಟ್ ನಾನು ಕೆಳಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸೊ ಕೆಳಗಡೆ ಎಲ್ಲ ಇವಳು ಏಜಿನ ಚಿಕ್ಕ ಮಕ್ಳುಗಳು ಸ್ವಲ್ಪ ಕಡಿಮೆ. ಸೊ ಎಲ್ಲ ದೊಡ್ಡ ಮಕ್ಳು ಇರೋದ್ರಿಂದ ಅಲ್ಲೇ ಮನೆ ಮುಂದೆಗಡೆ ನಮ್ಮದು ಟೆರೆಸ್ ಇದೆ. ಸೊ ಹಂಗಾಗಿ ಟೆರೆಸ್ ಮೇಲೇ ಸ್ವಲ್ಪ ಹೊತ್ತು ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋದೆ. ಅವಳು ಇದ್ದಳು ಬಾ ಅಂತ ಕರೆದ್ರೆ, ಇಲ್ಲ ಪಪ್ಪ ನೀವೇ ಬನ್ನಿ ನನ್ನ ಹತ್ರ, ನಾನು ಎತ್ಕೊಂಡು ಹೋಗಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಓಕೆ ಆಯಿತು ಅಂತಂದ್ಬಿಟ್ಟು ಕರ್ಕೊಂಡು ಬಂದು ಆಮೇಲೆ ಎತ್ಕೊಳ್ಳಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಅವಳಿಗೆ ಎತ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಎತ್ಕೊಂಡು ಮೇಲೆಗಡೆ ಹಿಂಗೆ ಎಸಿತಾರಲ್ಲ ಆ ಥರ ಇದು ಮಾಡೋದು ಅಂದರೆ ತುಂಬ ಇಷ್ಟ. ಮೇಲೆಗಡೆ ಎತ್ಕೊಂಡು ಇದು ಮಾಡಬೇಕು, ಆ ಥರ ಮಾಡಿದ್ರೆ ತುಂಬ ಖುಷಿ ಪಡ್ತಾಳೆ. ಸೊ ಈ ಥರ ಎಲ್ಲ ಕೆಲವೊಂದು ಡ್ಯೂಟಿಯಿಂದ ಬಂದಮೇಲೆ ಅವಳದು ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಆದಮೇಲೆ ಅವಳನ್ನ ಕರ್ಕೊಂಬಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಸೊ ಚಿಕ್ಕವರಾಗಿದ್ದಾಗ ನಾವೆಲ್ಲ ಕೆರೆ ದಡ ಆಗಿರ್ಬೋದು, ಕಪ್ಪೆ ಜಿಗಿತ, ಈ ಥರ ಆಟಗಳನ್ನೆಲ್ಲ ನಾವೆಲ್ಲ ಆಡ್ತಾ ಇದ್ವಲ್ಲ. ಸೊ ಅದೇ ಥರನೇ ಅವಳಿಗೆ ಕೆರೆ ದಡ ಆಟ ಆಡ್ಸೋಣ ಅಂತಂದ್ಬಿಟ್ಟು ಚಾಕ್ ಪೀಸ್ ಬೇಕು ಅಂತಂದ್ಬಿಟ್ಟು ನಾನು ಹೇಳಿದ್ಕೆ ಅವಳು ಹೋಗಿ ಮಮ್ಮಿ ಹತ್ರ ಹೋಗಿ, ಮಮ್ಮಿ ಪಪ್ಪ ಕೆರೆ ದಡ ಆಟ ಆಡಿಸ್ತಾರಂತೆ, ಚಾಕ್ ಪೀ ಬೇಕು ಅಂತಂದ್ಬಿಟ್ಟು ಚಾಕ್ ಪೀಸನ್ನು ಇಸ್ಕೊಂಡು ಬಂದಳು. ಸೊ ಅದನ್ನು ನಾನು ಬಾಕ್ಸ್ ಬರೆದ್ಬಿಟ್ಟು ಒಂದು ಬಾಕ್ಸಲ್ಲಿ ದಡ ಅಂತ ಅಂದ್ಬಿಟ್ಟು ಇನ್ನೊಂದು ಬಾಕ್ಸಲ್ಲಿ ಕೆರೆ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳಿದೆ. ಅದಕ್ಕೆ ಪಪ್ಪ ನೀವು ಬರೀರಿ, ಅದು ನನಗೆ ಗೊತ್ತಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ಕೆ ಒಂದು ಬಾಕ್ಸಲ್ಲಿ ದಾ ಅಂತ ಬರೆದೆ, ಅದು ದಡ. ಇನ್ನೊಂದು ಬಾಕ್ಸಲ್ಲಿ ಕಾ ಅಂತ ಅಂದ್ಬಿಟ್ಟು ಬರೆದೆ, ಅದು ಕೆರೆ. ಸೊ ಅವಳಿಗೆ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಕೆರೆ ಅಂದರೂ ಕೂಡ ದಡಕ್ಕೆ ನಿಂತ್ಕೊಳ್ಳೋಳು, ದಡ ಅಂದರೂ ಕೂಡ ಕೆರೆ ಹತ್ರನೇ ನಿಂತ್ಕೊಳ್ಳೋ ಆ ಥರ ಒಂದು ಬಾಕ್ಸಲ್ಲಿ ಇದು ಮಾಡೋಳು. ಕೆಲವೊಂದು ಟೈಮಲ್ಲಿ ಕರೆಕ್ಟಾಗಿ ಜಂಪ್ ಮಾಡಿದ್ಲು. ಸೊ ಆ ಥರ ಎಲ್ಲ ಆಟ ಆಡಿಸಿದ್ವಿ. ಆಮೇಲೆ ಮತ್ತೆ ಇನ್ನೊಂದು ಥರ ಬೇರೆ ಯಾವುದಾದ್ರೂ ಆಟ ಆಡಿಸಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ಕೆರೆ ದಡ ಆಟ ಎಲ್ಲ ಮುಗಿದ್ಮೇಲೆ ಆಮೇಲೆ ಕಪ್ಪೆ ಜಿಗಿತ ಅಂತಂದ್ಬಿಟ್ಟು ಆ ಒಂದು ಆಟ ಆಡ್ಸೋಣ ಅಂತಂದ್ಬಿಟ್ಟು ಅವಳಿಗೆ ಹೇಳಿದೆ. ಯಾಕೆಂದರೆ ಈ ಆಟ ಅವಳಿಗೆ ಸ್ಕೂಲಲ್ಲೂ ಕೂಡ ಆಟ ಆಡಿಸ್ತಾರಲ್ಲ. ಸೊ ಹಂಗಾಗಿ ಡೇ ಕೇರಲ್ಲಿ ಆಟ ಆಡಿಸೋದ್ರಿಂದ ಈ ಆಟನೇ ಕೂಡ ಅವಳು ಜಾಸ್ತಿ ಇಷ್ಟಪಡ್ತಾಳೆ. ಸೊ ಲೈನ್ ಬರೆದ್ವಿ ಚಾಕ್ ಪೀಸ್ ತೊಗೊಂಡು, ಅವಳು ಕೂತ್ಕೊಂಡು ಆಮೇಲೆ ರೆಡಿ 1 2 3 ಗೋ ಅಂತ ನಾನು ಹೇಳಿದ ತಕ್ಷಣ ಅವಳು ಕಪ್ಪೆ ಥರ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ
ಜಿಗಿತಾ ಹೋಗ್ತಾ ಇದ್ಲು. ಸೊ ಪಪ್ಪ ಸುಸ್ತು ಹಾಗೆ ಹೀಗೆ ಅಂತಂದ್ಲು. ಆದರೂ ಪರವಾಗಿಲ್ಲ ಹೋಗಮ್ಮ ಅಂತಂದ್ಬಿಟ್ಟು ಹೇಳಿ ಅವಳನ್ನ ಕಳಿಸ್ದೆ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಎಕ್ಸಸೈಸು ಕೂಡ ಆಗುತ್ತೆ. ಸೊ ಡೇ ಕೇರಿಂದ ಮನೆಗೆ ಬಂದಾಗ ಸ್ವಲ್ಪ ಅವ್ಳಿಗೂ ಕೂಡ ಫ್ರೆಶ್ ಅಪ್ ಆದಾದ್ಮೇಲೆ ಈ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಪಪ್ಪ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಂದ್ಬಿಟ್ಟು ಹಂಗೂ ಅನಿಸುತ್ತೆ. ನಮಗೂ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇರೋವಂಥ ಖುಷಿ ಮತ್ತಿನ್ಯಾವ್ದ್ರಲ್ಲಿ ಸಿಗುತ್ತೆ ಹೇಳಿ ನೋಡೋಣ. ಸೊ ಇದೆಲ್ಲ ಆದಮೇಲೆ ಆಟ ಎಲ್ಲ ಮುಗಿದ್ಮೇಲೆ ಅವಳನ್ನ ಸಾಯಂಕಾಲ ಟೈಮು ಈವ್ನಿಂಗ್ ಟೈಮು ಕೆಲವೊಂದು ಓದ್ಕೊಡೋ ಅಂಥ ವಿಚಾರದಲ್ಲಿ ಕೆಲವೊಂದು ದಿನ ಓದ್ಕೊಡೋದು ಇರುತ್ತೆ, ಕೆಲವೊಂದು ದಿನ ಆಟ ಆಡ್ಸೋದಿರುತ್ತೆ, ಒಂದಿನ ದಿನ ಬರವಣಿಗೆ ಇರುತ್ತೆ, ಆ ಥರ ಇರುತ್ತೆ. ಸೊ ಇವತ್ತಿನ ದಿನ ಬಂದ್ಬಿಟ್ಟು ಓದ್ಕೊಳ್ಳೋದಿರುತ್ತೆ. ಸೊ ಅದು ಅವಳಿಗೆ ಗೊತ್ತಿರ್ತಕ್ಕಂಥ ಮಂತ್ರಗಳಾಗಿರ್ಬೋದು, ಅವಳಿಗೇನು ಗೊತ್ತೋ ಅದನ್ನೆಲ್ಲ ಹೇಳ್ತಾಳೆ. ಅ ಆ ಇ ಎಲ್ಲ ಹೇಳ್ತಾಳೆ ಫುಲ್ಲು. 1 2 3 ಎಲ್ಲ ಹೇಳ್ತಾಳೆ 100ವರೆಗೂ. ಹಿಂದಿನಲ್ಲಿ ನಂಬರ್ಸ್ ಎಲ್ಲ ಹೇಳ್ತಾಳೆ. ಮತ್ತು ಇಂಗ್ಲೀಷಲ್ಲೂ ಕೂಡ ಹೇಳ್ತಾಳೆ, ಕನ್ನಡದಲ್ಲೂ ಕೂಡ ನಂಬರ್ಸನ್ನು ಹೇಳ್ತಾಳೆ. ಮತ್ತು ABCD ಕೂಡ ಫುಲ್ ಹೇಳ್ತಾಳೆ. ABCDನಲ್ಲಿ A ಫಾರ್ ಆಪಲ್, B ಫಾರ್ ಬಾಲ್ ಅದನ್ನು ಕೂಡ ಫುಲ್ಲು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಹೇಳ್ತಾಳೆ. ಸೊ ಅದೇ ಥರನೇ ಅನಿಮಲ್ಸ್ಗಳ್ನ ಕರೆಕ್ಟಾಗಿ ಅವಳು ಐಡೆಂಟಿಫೈ ಮಾಡ್ತಾಳೆ. ಮತ್ತು ಫ್ರೂಟ್ಸ್ಗಳ್ನು ಕೂಡ ಕರೆಕ್ಟಾಗಿ ಅವಳು ಐಡೆಂಟಿಫೈ ಮಾಡ್ತಾಳೆ. ಸೊ ಅದೇ ಥರ ವೆಜಿಟೇಬಲ್ಸ್ಗಳು ಕೂಡ ಅವಳು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ತಾಳೆ. ಸೊ ಅವಳಿಗೆ ಗೊತ್ತಿರ್ತಕ್ಕಂಥ ಮಂತ್ರಗಳನ್ನಾಗಿರ್ಬೋದು, ಕನ್ನಡ ರೈಮ್ಸ್ ಆಗಿರ್ಬೋದು, ಮತ್ತು ಇಂಗ್ಲೀಷ್ ರೈಮ್ಸ್ ಆಗಿರ್ಬೋದು, ಇದನ್ನೆಲ್ಲದು ಕೂಡ ಹೇಳ್ತಾಳೆ. ಸೊ ಇದೆಲ್ಲ ಆದಮೇಲೆ ನಾನು ಕೂಡ ಅವಳನ್ನ ಕೂರಿಸ್ಕೊಂಡು ಒಂದು ದಿನ ಬಿಟ್ಟು ಒಂದಿನ ಅವಳಿಗೆ ಹೇಳ್ಕೊಡೋ ಅಂಥ ಅಭ್ಯಾಸನ ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಹಂಗಾಗಿ ಅವಳಿಗೆಲ್ಲದನ್ನು ಕೂಡ ಹೇಳ್ಕೊಡೋದು, ಎಲ್ಲ ಮಾಡೋದು, ಅವಳನ್ನ ನೋಡ್ಕೊಳ್ಳೋದಾಗಿರೋದು ಪ್ರತಿಯೊಂದನ್ನು ಕೂಡ ನಾನು ನೋಡ್ಕೋತೀನಿ. ಸೊ ವೈಫ್ ಕೂಡ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಸೊ ನಾವು ಬಂದಮೇಲೆ ಇದನ್ನೆಲ್ಲ ನಾನು ನನ್ನ ಮಗಳ ಜೊತೆ ಈ ಥರ ಆಟ ಆಡೋದಾಗಿರ್ಬೋದು, ಅಥವಾ ಅವಳ ಜೊತೆ ಹೇಳ್ಕೊಡೋದಾಗಿರ್ಬೋದು, ಅವಳಿಗೆ ಆ ಏಜಲ್ಲಿ ಏನೇನು ಕಲ್ತ್ಕೋಬೇಕು ಅಂತ ಇರುತ್ತೋ ಅದನ್ನೆಲ್ಲ ಹೇಳ್ಕೊಡೋದನ್ನು ನಾನು ಮಾಡೋದ್ರಿಂದ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇಷ್ಟು ನನ್ನ ಮಗಳದು ಈವ್ನಿಂಗ್ ಡೈಲಿ ರೊಟೀನು. ಸೊ